ನಾ ನೋಡೋ ಕಣ್ಣುಗಳು ಕನಸುಗಳು ನಾನು ಸವಿಯೋ ಬೇಕು ಅನ್ನುತ್ತಿದೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಈಗ ತಾನೇ ಪ್ರಿವ್ಯೂ ಅಲ್ಲಿ ಒಂದು ಡೆಮೋ ವಿಡಿಯೋನ ನೋಡಿದ್ರಲ್ಲ, ಲಿರಿಕಲ್ ಸ್ಟೇಟಸ್ ವಿಡಿಯೋವನ್ನು. ಆ ಒಂದು ವಿಡಿಯೋವನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ಅದು ಅಲೈಟ್ ಮೋಷನಲ್ಲಿ ಯಾವ ರೀತಿ ಎಡಿಟ್ ಮಾಡೋದಂತ ಕಂಪ್ಲೀಟ್ ಪ್ರತಿಯೊಂದು ಸ್ಟೆಪ್ಸನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡ್ಕೊಬಿಟ್ರೆ ವಿಡಿಯೋ ಪೂರ್ತಿ ದಂಡಿ ಮಟ್ಟ ನೋಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಕ್ಲಿಕ್ಕನ್ನು ಮಾಡ್ಕೊರಿ. ಬರ್ರಿ ಈಗ ವಿಡಿಯೋನ ಸ್ಟಾರ್ಟನ್ನು ಮಾಡೋಣ. ಮೊದಲಿಗೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊರಿ. ಇಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಇಂಪೋರ್ಟನ್ನು ಮಾಡ್ಕೊಳ್ಳಿ. ಇಂಪೋರ್ಟನ್ನು ಮಾಡ್ಕೊಂಡ ನಂತರ ಮಾಡ್ಕೊಂಡು ಇಲ್ಲಿ ಓಪನ್ನ ಮಾಡ್ಕೋಬೇಕಾಗುತ್ತೆ. ಓಪನ್ನ ಮಾಡ್ಕೊಂಡ ನಂತರ ಈ ಒಂದು 4 ಇಮೇಜಸ್ಸನ್ನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೀವು ಫೋಟೋ ಯಾವ ರೀತಿ ಚೇಂಜ್ ಮಾಡೋದಪ್ಪ ಅಂತಂದರೆ, ಇಲ್ಲಿ ಮೊದಲನೇ ಇಮೇಜ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಇಲ್ಲಿ ಚೇಂಜನ್ನು ಮಾಡ್ಕೋಬಹುದು. ಇಲ್ಲಿ ನಾನು ನಿಮಗೆ ಒಂದು ಡೆಮೋ ತೋರಿಸ್ತಾ ಇದ್ದೀನಿ ಯಾವ ರೀತಿ ಚೇಂಜ್ ಮಾಡೋದು ಅಂದರೆ, ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟನ್ನು ಮಾಡ್ಕೊಂಡ ನಂತರ ಇಲ್ಲಿ ಓಕೆ ಅಂತ ಕೊಟ್ಕೊಳ್ಳಿ. ಓಕೆ ಅಂತ ಕೊಟ್ಟ ನಂತರ ಇಲ್ಲಿ ಫೋಟೋ ಬಂದು ಆ್ಯಡ್ ಆಗುತ್ತೆ. ಆ್ಯಡ್ ಆದ ನಂತರ ಇಲ್ಲಿ ಇದನ್ನು ಯಾವ ರೀತಿ ಸೇವ್ ಮಾಡೋದಪ್ಪ ಅಂತಂದರೆ, ಇಲ್ಲಿ ರೈಟಲ್ಲಿ ಒಂದು ಯಾರೋ ಐಕನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಕರೆಂಟ್ ಫ್ರೇಮ್ ಪೇಜ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ವಿಡಿಯೋ ಸೇವ್ ಆಗುತ್ತೆ. ಸೇವ್ ಆದ ನಂತರ ಬ್ಯಾಕ್ಗೆ ಬರಬೇಕಾಗುತ್ತೆ. ಬ್ಯಾಕ್ಗೆ ಬಂದ ನಂತರ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊರಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಇಲ್ಲಿ 9:16 ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕೊಟ್ಕೋಬೇಕಾಗುತ್ತೆ. ಕೊಟ್ಟ ನಂತರ ಈಗ ತಾನೇ ಏನು ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥ ಒಂದು PNG ಇದೆಯಲ್ಲ, ಅದನ್ನು ಇಲ್ಲಿ ಇಂಪೋರ್ಟನ್ನು ಮಾಡ್ಕೋಬೇಕಾಗುತ್ತೆ. ಆ PNGನ ಇಲ್ಲಿ ಅಲೈಟ್ ಮೋಷನಲ್ಲಿ ಇಂಪೋರ್ಟನ್ನು ಮಾಡ್ಕೊಳ್ಳಿ. ಇಂಪೋರ್ಟನ್ನು ಮಾಡ್ಕೊಂಡ ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಈಗ ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಇಲ್ಲಿ ಸ್ಯಾಚುರೇಷನ್ ಅಂತ ಸರ್ಚನ್ನು ಮಾಡ್ಕೊಳ್ಳಿ. ಸ್ಯಾಚುರೇಷನ್ ಅಂತ ಸರ್ಚನ್ನು ಮಾಡ್ಕೊಂಡ ನಂತರ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಸ್ಯಾಚುರೇಷನ್ನ ಕಂಪ್ಲೀಟಾಗಿ ಮೈನಸ್ಗೆ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡ ನಂತರ ಸೆಕೆಂಡ್ ಒನ್ ಇದೆ ನೋಡಿ, ಅದನ್ನು ಸ್ವಲ್ಪ ಜಾಸ್ತಿಯೇ ಇಟ್ಕೋಬೇಕಾಗುತ್ತೆ. 1.30ವರೆಗೂ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡ ನಂತರ ಬ್ಯಾಕ್ಗೆ ಬನ್ನಿ. ಈಗ ಬ್ಯಾಕ್ಗೆ ಬಂದ ನಂತರ ಇಲ್ಲಿ ಒಪಾಸಿಟಿನ ಸ್ವಲ್ಪ ಒಂದು 70ರವರೆಗೆ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡ ನಂತರ ಬ್ಯಾಕ್ಗೆ ಬನ್ನಿ. ಬ್ಯಾಕ್ಗೆ ಬಂದ ನಂತರ ನಿಮಗೆ ಒಂದು ಟೆಂಪ್ಲೇಟ್ ವಿಡಿಯೋವನ್ನು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಇಂಪೋರ್ಟನ್ನು ಮಾಡ್ಕೋಬೇಕಾಗುತ್ತೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆ ಒಂದು ಟೆಂಪ್ಲೇಟ್ ವಿಡಿಯೋವನ್ನು ಇಲ್ಲಿ ಇಂಪೋರ್ಟನ್ನು ಮಾಡ್ಕೋಬೇಕಾಗುತ್ತೆ. ಈ ಒಂದು ಟೆಂಪ್ಲೇಟ್ ವಿಡಿಯೋನ ಕೊಟ್ಟಿರ್ತೀನಿ, ಹೋಗಿ ಇಂಪೋರ್ಟನ್ನು ಮಾಡ್ಕೊಳ್ಳಿ. ನಂತರ ಟೆಂಪ್ಲೇಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ಕನ್ನು ಮಾಡಿಕೊಂಡು ಸೆಕೆಂಡ್ ಒನ್ ಆಪ್ಷನ್ ಇದೆ ನೋಡಿ, ಲೈಟನ್ ಅಂತ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಸ್ಕ್ರೀನ್ ಅಂತ ಕೊಟ್ಕೋಬೇಕಾಗುತ್ತೆ. ಕೊಟ್ಟ ನಂತರ ಈ ವಿಡಿಯೋ ಡ್ಯೂರೇಷನ್ನ ಒಂದು 27 ನಿಮಿಷದವರೆಗೆ ಇಟ್ಕೋಬೇಕಾಗುತ್ತೆ. 27 ನಿಮಿಷದವರೆಗೆ ಇಟ್ಕೊಂಡ ನಂತರ ಉಳಿದ ಪಾರ್ಟನ್ನು ಕಟ್ಟನ್ನು ಮಾಡ್ಕೊಳ್ಳಿ. ಕಟ್ಟನ್ನು ಮಾಡ್ಕೊಂಡ ನಂತರ ಕೆಳಗಡೆ ಇರೋ ಇಮೇಜ್ ಕೂಡ ಈ ಬೀಟ್ವರೆಗೂ ಇಟ್ಕೋಬೇಕಾಗುತ್ತೆ ಫೋಟೋನ. ಇಟ್ಕೊಂಡ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊರಿ. ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು ಸರ್ಕಲ್ ಶೇಪನ್ನು ಸೆಲೆಕ್ಟನ್ನು ಮಾಡಿಕೊಂಡು ಇದರ ಸೈಜನ್ನು ಸ್ವಲ್ಪ ದೊಡ್ಡದನ್ನು ಮಾಡ್ಕೋಬೇಕಾಗುತ್ತೆ. ದೊಡ್ಡದನ್ನು ಮಾಡ್ಕೊಂಡ ನಂತರ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇದರಲ್ಲಿ ಒಂದು ಇಮೇಜನ್ನು ಹಾಕೋಬೇಕಾಗುತ್ತೆ. ಈಗ ಒಂದು ಇಮೇಜನ್ನು ಸೆಲೆಕ್ಟನ್ನು ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜನ್ನು ಹಾಕೊಳ್ಳಿ ಇದರಲ್ಲಿ. ಓಕೆ, ಇವಾಗ ಇಮೇಜನ್ನು ಇಂಪೋರ್ಟನ್ನು ಮಾಡ್ಕೊಂಡಿದ್ದೀನಿ. ಇಂಪೋರ್ಟನ್ನು ಮಾಡ್ಕೊಂಡ ನಂತರ ಈ ಫೋಟೋನ ಸರ್ಕಲ್ ಕೆಳಗಡೆ ಹಾಕೋಬೇಕಾಗುತ್ತೆ. ಹಾಕೊಂಡ ನಂತರ ಈ ಎರಡೂ ಸೆಲೆಕ್ಟನ್ನು ಮಾಡಿಕೊಂಡು ಒಂದು ಗ್ರೂಪನ್ನು ಮಾಡ್ಕೋಬೇಕಾಗುತ್ತೆ. ಗ್ರೂಪನ್ನು ಮಾಡ್ಕೊಂಡ ನಂತರ ಗ್ರೂಪ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಇದರ ಒಂದು ಫೋಟೋ ಸೈಜನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸರ್ಕಲ್ ಒಳಗಡೆ ಅಡ್ಜಸ್ಟನ್ನು ಮಾಡ್ಕೊಳ್ಳಿ. ಈಗ ಓಕೆ, ಇಷ್ಟಾದ ನಂತರ ಬ್ಯಾಕಿಗೆ ಬನ್ನಿ. ಈಗ ಬ್ಯಾಕಿಗೆ ಬಂದ ನಂತರ
ಗ್ರೂಪ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಬಾರ್ಡರ್ ಆ್ಯಂಡ್ ಶ್ಯಾಡೋ ಅಂತ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊರಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಆ್ಯಡ್ ಬಾರ್ಡರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಒಂದು 15ರವರೆಗೆ ಇಟ್ಕೋಬೇಕಾಗುತ್ತೆ. 15ರವರೆಗೆ ಇಟ್ಕೊಂಡ ನಂತರ ಈ ಗ್ರೂಪ್ ಡ್ಯೂರೇಷನ್ ಕೂಡ 27 ನಿಮಿಷದವರೆಗೆ ಇಟ್ಕೋಬೇಕಾಗುತ್ತೆ. ಓಕೆ, ಇಟ್ಕೊಂಡ ನಂತರ ನಿಮಗೆ ಒಂದು ಲಿರಿಕಲ್ ಟೆಂಪ್ಲೇಟ್ ವಿಡಿಯೋ ಕೂಡ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಇಂಪೋರ್ಟನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊರಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊರಿ. ಆ ಒಂದು ಟೆಂಪ್ಲೇಟ್ ವಿಡಿಯೋವನ್ನು ಇಲ್ಲಿ ಇಂಪೋರ್ಟನ್ನು ಮಾಡ್ಕೋಬೇಕಾಗುತ್ತೆ. ಈ ಒಂದು ಕನ್ನಡ ಸಾಂಗ್ ಟೆಂಪ್ಲೇಟನ್ನು ಕೊಟ್ಟಿರ್ತೀನಿ, ಅದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಇಂಪೋರ್ಟ್ ಮಾಡ್ಕೊರಿ. ಇಂಪೋರ್ಟ್ ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ಕನ್ನು ಮಾಡ್ಕೊರಿ. ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಸೆಕೆಂಡ್ ಒನ್ ಲೈಟನ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಸ್ಕ್ರೀನ್ ಅಂತ ಕೊಟ್ಟಬೇಕಾಗುತ್ತೆ. ಕೊಟ್ಕೊಂಡ ನಂತರ ಇಲ್ಲಿ ಸ್ವಲ್ಪ ಲಿರಿಕ್ಸನ್ನು ಕೆಳಗಡೆ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳಿ. ಓಕೆ, ಇಟ್ಟ ನಂತರ ವಿಡಿಯೋ ಸ್ವಲ್ಪ ರೆಡಿ ಆಗುತ್ತೆ. ಇಲ್ಲಿ ಮತ್ತೆ ಗ್ರೂಪ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊರಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊರಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಇಲ್ಲಿ ಫೇಡ್ ಇನ್ ಔಟ್ ಅಂತ ಸರ್ಚನ್ನು ಮಾಡ್ಕೊಳ್ಳಿ. ಸರ್ಚನ್ನು ಮಾಡ್ಕೊಂಡ ನಂತರ ಮೊದಲಿಗೆ ಒಂದು ಆಪ್ಷನ್ ಕಾಣ್ತಾ ಇದ್ರೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊರಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಔಟನ್ನು ಕಂಪ್ಲೀಟಾಗಿ 0 ಇಟ್ಕೊಳ್ಳಿ. ಇನ್ನನ್ನು ಸ್ವಲ್ಪ ಒಂದು 20 ಸೆಕೆಂಡ್ವರೆಗೂ ಇಡಬೇಕಾಗುತ್ತೆ. ಓಕೆ, ಇಟ್ಕೊಂಡ ನಂತರ ಬ್ಯಾಕೆ ಬನ್ನಿ. ಈಗ ನೋಡಿ ವಿಡಿಯೋ ಕಂಪ್ಲೀಟಾಗಿ ರೆಡಿ ಆಗಿರುತ್ತೆ. ಈ ವಿಡಿಯೋವನ್ನು ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದಪ್ಪ ಅಂತಂದರೆ, ನಿಮಗೆ ರೈಟಲ್ಲಿ ಒಂದು ಯಾರೋ ಐಕನ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊರಿ. ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ವಿಡಿಯೋ ರೆಸಲ್ಯೂಷನ್ ಇದೆ ನೋಡಿ, ಇಲ್ಲಿ ನಿಮಗೆ ಯಾವ ರೆಸಲ್ಯೂಷನಲ್ಲಿ ವಿಡಿಯೋ ಬೇಕೋ ಆ ರೆಸಲ್ಯೂಷನ್ನ ಸೆಲೆಕ್ಟನ್ನು ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋನ ಎಕ್ಸ್ಪೋರ್ಟನ್ನು ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ವಿಡಿಯೋ ಕಂಪ್ಲೀಟಾಗಿ ಎಕ್ಸ್ಪೋರ್ಟ್ ಆಗಿ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಹಾಗೆ ಈ ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಶೇರನ್ನು ಮಾಡಿರಿ.